ಚಿನ್ನಿ ಎಲ್ಲ ಸರಿ. ಅಜ್ಜಿನ್ ಕರಿಬೇಡ ಅಂತ ನಾನು ನಿಂಗೆ ಹೇಳಿಲ್ವಾ? ಪುಟ್ಟಣಿ ಹಠ ಅಂದ್ರೆ ಹಠ. ಆಂಟಿ ಅಜ್ಜಿ ಅಲ್ಲ, ವೈಶಾಲಿ. ಈ ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೌದು, ನೀನೇನು ಇಷ್ಟೊತ್ತಲ್ಲಿ ಓಡಾಡ್ತಾ ಇದ್ಯಾ? ಸ್ಕೂಲ್ ಹೋಗ್ಲಿಲ್ವಾ? ಇಲ್ಲಪ್ಪ, ಸ್ಕೂಲ್ಗೆ ಹೋಗಲ್ಲ. ವಾಟ್? ಯಾ ವೈ? ನಮ್ಮಪ್ಪಂಗೆ ಸ್ಕೂಲಿಗೆ ಕಳ್ಸಕ್ ದುಡ್ಡಿಲ್ಲ, ಅದಕ್ಕೆ ನಾನು ಆರಾಮ್ಸೆ ಮನೇಲಿ ಇರ್ತೀನಿ. ತಪ್ಪು ಮರಿ, ಹಾಗೆಲ್ಲ ಹೇಳ್ಬಾರ್ದು. ಚಿಕ್ಕ ಮಕ್ಕಳು ಸ್ಕೂಲ್ ಹೋಗಿ ಚೆನ್ನಾಗಿ ಓದ್ಬೇಕು, ದೊಡ್ಡ ದೊಡ್ಡ ಡಿಗ್ರಿ ತಗೋಬೇಕು, ದೊಡ್ಡ ಆಫೀಸರ್ ಆಗ್ಬೇಕು. ದೊಡ್ಡೋಳಾದ್ಮೇಲೆ ನಿನ್ಗೆ ಏನಾಗ್ಬೇಕು ಅಂತ ಇಷ್ಟ? ದೊಡ್ಡೋಳಾದ್ಮೇಲೆ ನಿಮ್ಗಿಂತ ಉದ್ದ ಬೆಳಬೇಕು ಅಂತ ಇಷ್ಟ. ತರ್ಲೆ, ನಾನ್ ಕೇಳಿದ್ದು ಅದಲ್ಲ. ಡಾಕ್ಟರು, ಇಂಜಿನಿಯರು, ಲಾಯರು ಹಾಗೆ. ಚಿಚಿ ಚಿಚಿ ಚಿಚಿ, ಅದೆಲ್ಲ ಬೋರು. ನನ್ ದೊಡ್ಡೋಳಾದ್ಮೇಲೆ ಯಾಕೂ ಚೆನ್ನಾಗಿರ್ತೀನ? ಇರ್ತೀಯ ಬಿಡಮ್ಮ. ಈಗ್ಲೇ ಬಾರ್ಬಿ ಡಾಲ್ ತರ ಇದ್ಯಾ, ಆಮೇಲೇನು ಮಾಡೆಲ್ ಆಗ್ತೀಯಾ? ಇಲ್ಲಪ್ಪ, ನಿಮ್ಮಂತ ದೊಡ್ಡ ಮನೆಗೆ ಸೊಸೆ ಆಗ್ತೀನಿ. ಅಯ್ಯೋ ದೇವ್ರೆ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಮಾತಾಡ್ತೀಯ ನೀನು? ನೋಡಿ ಆಂಟಿ, ಯೋಚನೆ ಮಾಡಿ, ನಿಮಗ್ ಮಗ ಹುಟ್ಟಿದ್ರೆ ನಾನೇ ಮದ್ವೆ ಆಗ್ತೀನಿ. ಅಯ್ಯೋ ನಿನ್ನ ಓಡ್ ನಿನ್ಕ ಮಾಡ್ತಿದ್ದೀನಿ. ಕಳ್ಳಿ, ಎಷ್ಟು ಜೋರ ಕೊಡ್ತೀಯ? ನಿನ್ಕ ಹೊಡಿತೀನಿ ನೋಡ ನಿನ್ಗೆ. ಅಯ್ಯಪ್ಪ, ಬನ್ನಿ ಬನ್ನಿ ಬನ್ನಿ. ಬಾಯಿಲಿ ತರ್ಲೆ. ಸುಸ್ತಾಯ್ತಾ? ನೀರ್ ಕಡ್ಲಾ? ಸುಸ್ತಾಯ್ತಾ? ನೀರ್ ಕಡ್ಲಾ? ತರ್ಲೆ, ನನ್ಗೆ ಮಗುನ ಎತ್ಕೊಡಿ ಅಂತ್ಯಾ? ಚೂಟಿ ಪುಟ್ಟಿ. ನಾನ್ ನಿಮ್ ಜೊತೆ ಆಟಾಡ್ಬೇಕು ಅನ್ಸುದ, ಅದಕ್ಕೆ ಹೇಳ್ದೆ. ಹೌದಾ? ಮತ್ತಿನ್ನೇನು, ಈಗ ನಿಮಗ್ ಮಗು ಹುಟ್ಟಿದ್ರೆ ಒಂದ್ ಸಣ್ಣವರಿರ್ತಾರೆ, ನಂಗೆ ಮದುವೆ ಆಗಕ್ಕಾಗುತ್ತೆ? ಅಯ್ಯಪ್ಪ, ಎಷ್ಟು ಚೂಟಿ ಇದೆ ಮಗು. ಮಗು ಎತ್ಕೊಡಿ ಅಂತ ನನಗೆ ಹೇಳುತ್ತೆ. ದೀಪ್ತಿ, ದೀಪ್ತಿ ಎಲ್ಲಿದ್ಯಾ? ಪ್ರತಾಪ್, ಏನು ಇದು ಕಾಂಚನ ಫೋನ್. ಅವಳು ಸ್ನಾನಕ್ಕೆ ಹೋಗಿದ್ದಾಳೆ. ಅಯ್ಯಯ್ಯೋ, ಅವಳ ಮೊಬೈಲ್ ನೀನ್ ಯಾಕೆ ತಂದೆ? ಅವಳೇನಾದ್ರೂ ಹೊರಗಡೆ ಬಂದ್ರೆ? ಅವಳು ಬರಕ್ಕೆ ಇನ್ನೂ 10 ನಿಮಿಷ ಆಗುತ್ತೆ. ಅದಕ್ಕೆ ನೋಡು, ಸಿಂಗಾಪುರಲ್ಲಿ ಮನೆ ಕೆಲಸದವಳು ಸರಳ ಅಂತಿದ್ದಾಳೆ. ನಾನು ಅವಳಿಗೆ ಫೋನ್ ಮಾಡ್ಕೊಡ್ತೀನಿ, ನೀನು ಮಾತಾಡಬೇಕು. ಬೇರೆ ವಾಯ್ಸ್ ಅಂತ ಗೊತ್ತಾಗಲ್ವಾ ಪ್ರತಾಪ್? ಇಲ್ಲ, ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಬಿದ್ದಿ ಥರ ಮಾತಾಡ್ತಿದೆಯಲ್ಲೇ, ಕಾಂಚನ ಅಂತಾನೆ ಮಾತಾಡೋ. ನಾನಾ ಕಾಂಚನ ಅಂತನಾ? ಅವ್ರಿಗೆ ಗೊತ್ತಾಗುತ್ತೆ ಪ್ರತಾಪ್. ಇದು ISD ಕಾಲ್, ವಾಯ್ಸ್ ವೇರಿಯೇಷನ್ ಇರುತ್ತೆ ಅಂತ ಮಾತಾಡೋ. ಅದನ್ನ ಹೇಗೋ ಮ್ಯಾನೇಜ್ ಮಾಡ್ಬೋದು, ಆದ್ರೆ ಏನಂತ ಮಾತಾಡ್ಲಿ? ಕ್ಯಾಶುವಲ್ ಆಗಿ ಮಾತಾಡೆ. ಊಟ ಆಯ್ತಾ, ತಿಂಡಿ ಆಯ್ತಾ, ಮಮ್ಮಿ ಆಗಿದ್ದಾರೆ? ಅಯ್ಯೋ, ಮಮ್ಮಿ ಹೇಗಿದ್ದಾರೆ ಅಂತ ಕೇಳಿದ್ರೆ ಮಮ್ಮಿ ಕೈಲೇ ಕೊಡ್ತೀನಿ, ಮಾತಾಡು ಅಂತ ಹೇಳ್ತಾರೆ. ನನ್ನ ಕೈಲಾಗಲ್ಲ. ಹಾಗೆ ಮಾಡಲ್ಲ ಅವಳು. ಅವ್ರ ಮಮ್ಮಿಗೆ ಇವಳ ಮೇಲೆ ಸಿಟ್ಟಿದೆ. ಇವಳು ಇಂಡಿಯಾಕ್ಕೆ ಬಂದಿದ್ದಾಳಲ್ಲ, ಅದಕ್ಕೆ. ಏನ್ ಮಾಡ್ಲಿ? ಹಾಗೆ ಮಾತಾಡ್ತಾ ಮಾತಾಡ್ತಾ ಮಗು ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊ. ಪ್ರತಾಪ್, ಅದನ್ನ ನೀನೇ ಕೇಳ್ಬೋದಲ್ವಾ? ನಾನು ಫೋನ್ ಮಾಡಿದ್ದೆ ಕಣೆ. ಅವಳು ತುಂಬ ಅನುಮಾನಾಸ್ಪದವಾಗಿ ಮಾತಾಡ್ತಾಳೆ. ಕಾಂಚನ ಅವಳನ್ನ ಹಾಗೆ ಪ್ರಿಪೇರ್ ಮಾಡಿದ್ದಾಳೆ. ಯಾಕಂದ್ರೆ ನಾನು ಅವಳಿಗೆ ಫೋನ್ ಮಾಡ್ತೀನಿ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಮಗು ಎಲ್ಲಿ ಅಂತ ಕೇಳಿದಾಗ ಪ್ಲೇ ಹೋಮ್ ಕಳಿಸಿದ್ದೀನಿ ಅಂತ ಅಂದ್ಲು. ಅವಳು ಮನೆ ಕೆಲಸದವಳು. ಅವಳಿರುವಾಗ ಪ್ಲೇ ಹೋಮ್ ಯಾಕೆ ಕಳಿಸ್ತಾಳೆ? ಪ್ರತಾಪ್, ಆದ್ರೂ ಕಷ್ಟ ಆಗುತ್ತೆ ಕಣೋ. ಕಷ್ಟನೂ ಇಲ್ಲ, ಇಷ್ಟನೂ ಇಲ್ಲ. ಡೈಲ್ ಮಾಡ್ಕೊಡ್ತೀನಿ, ಮಾತಾಡು. ಸರಿ, ದೇವ್ರ ಮೇಲೆ ಭಾರ ಹಾಕ್ತೀನಿ, ನೀ ಡೈಲ್ ಮಾಡು. ಕಾಂಚನ ಅಂತಾನೆ ಮಾತಾಡಿ. ಹಲೋ 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 ಸರಳ, ನಾನ್ ಕಾಂಚನ. ಹಾ, ನಂಬರ್ ನೋಡ್ತಿದ್ದಾಗ್ಲೇ ನೀವೇ ಅಂತ ಗೊತ್ತಾಯ್ತಕ್ಕ. ಹೇಗಿದ್ದೀರಾ? ಹಾ,
ನಾನ್ ಚೆನ್ನಾಗಿದ್ದೀನಿ ಸರಳ, ನೀನ್ ಹೇಗಿದೀಯಾ? ಅಕ್ಕ ನಿಮ್ಮ ವಾಯ್ಸ್ ಯಾಕೋ ಬೇರೆ ಥರ ಕೇಳಿಸ್ತಾ ಇದೆ, ಏನಾಯ್ತು? ಗೊತ್ತಾಗೋಯ್ತು, ನಾನು ಮಾತಾಡಲ್ಲ ಪ್ರತಾಪ್, ಪ್ಲೀಸ್ ಪ್ರತಾಪ್, ಪ್ಲೀಸ್ ಪ್ರತಾಪ್. ಅದು ಅದು ಸರಳ, ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ನೀರು ಸರಿ ಇಲ್ಲ, ನೀರು. ಓ ಹೌದಾ, ಅಲ್ಲಿ ನೀರು ಸೆಟ್ ಆಗಲಿಲ್ವಾ ಅಕ್ಕ? ಇರಬೇಕು ನೀರೇನು ಏನು ಸೆಟ್ ಆಗಿಲ್ಲ ಇಲ್ಲಿ. ಹೌದಾ, ಪ್ರತಾಪಣ್ಣ ಇನ್ನೂ ಒಪ್ಕೊಂಡಿಲ್ವಾ ನಿಮ್ಮನ್ನ? ಪ್ರತಾಪ್ ನೀರನ್ನ ಒಪ್ಕೊಂಡಿಲ್ವಾ ಅಂತ ಕೇಳ್ತಿದಾರ. ಸರಳ, ಅದು ಮಗು ಬರ್ಬೇಕಲ್ವಾ? ಒಳ್ಳೆ ಮಗು ಕತೆ ಆಯ್ತು ನಿಮ್ದು. ದೊಡ್ಡವರು ನಿಮ್ಮನ್ನ ಕೇಳ್ತಿದ್ರು ಅಕ್ಕ. ಯಾರೇ? ಅದೇ ನಿಮ್ಮ ಮಮ್ಮಿ. ಮಮ್ಮಿ ಹೇಗಿದ್ದಾರೆ? ಅಯ್ಯೋ ಏನು ಅಂತ ಹೇಳಕ್ಕ, ಅವ್ರಿಗೂ ಹೋದ್ವಾರ ಹುಷಾರಿರ್ಲಿಲ್ಲ, ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ರು. ಅದಕ್ಕೆ ನಾನೇನ್ ಮಾಡ್ಲಿ? ಅದು ಮಗು ಒಂದ್ ಬಂದ್ಬಿಟ್ರೆ. ಅದೇನಾಯ್ತು ಅಕ್ಕ? ಯಾವ್ದು ಹೇಳು? ಯಾವುದೋ ಊರಿಗೆ ಹೋಗಿದ್ರಲ್ಲ? ಯಾವ ಊರಿಗೆ? ಏನು ಕೇಳು? ಹಾ ಗೊತ್ತಾಯ್ತು, ಶ್ರೀರಂಗಪಟ್ಟಣ. ಅದೇ, ಅಲ್ಲೇನಾಯ್ತು? ಏನಾಗ್ಬೇಕು? ಅದೇ ಮಗುನ್ ಕರ್ಕೊಂಡ್ ಬರ್. ಹಲೋ ಹಲೋ ಹಲೋ, ಪ್ರತಾಪ್, ಅವ್ಳ ಮೊಬೈಲ್ ಬೇರೆ ನಮ್ಮ ಹತ್ರನೇ ಇದೆ, ಅವ್ಳು ನೋಡಿದ್ರೆ ತೊಂದರೆ ಆಗುತ್ತೆ. ಪ್ರತಾಪ್, ಈಗ ಏನ್ ಮಾಡೋದು? ಗಾಬರಿ ಆಗ್ಬೇಡ, ಕಾಮನ್ ಆಗಿ ಹೋಗೋ. ಈ ಮೊಬೈಲ್ನ ಅವಳ ಹಾಸಿಗೆ ಮೇಲೆ ಇಟ್ಬಿಟ್ಟು ಬಂದ್ಬಿಡು. ಇಲ್ಲ ಪ್ರತಾಪ್, ನನಗೆ ಭಯ ಆಗುತ್ತೆ, ನೀನೇ ಮೊಬೈಲ್ ತಗೊಂಡೋಗಿದ್ದು. ಭಯ ಯಾಕೆ ಪಡ್ತೀಯಾ? ಅವಳು ತಪ್ಪು ಮಾಡಿರೋದು, ಅವಳು ಭಯ ಪಡಬೇಕು. ಗೂಬೆ 2 ನಿಮಿಷ ಬಿಟ್ಟು ಬಂದಿದ್ರೆ ಎಲ್ಲ ವಿಷಯ ಗೊತ್ತಾಗಿರೋದು. ಶ್ರೀರಂಗಪಟ್ಟಣಕ್ಕೆ ಹೋಗಿರೋ ವಿಷಯನೂ ಗೊತ್ತಾಗಿದೆ ಕಣೆ ಅವ್ರಿಗೆ. ಪ್ರತಾಪ್, ಅದನ್ನೆಲ್ಲ ಆಮೇಲೆ ಕಂಡಿಡಿಯುವಂತೆ ಮೊದಲು ಈ ಫೋನ್ ತಗೊಂಡೋಗ. ನನ್ಗೆ ಅಡ್ಗೆ ಮನೇಲಿ ಕೆಲಸ ಇದೆ. ಸಾವಿತ್ರಿ, ಬಂದೆ ಸಾವಿತ್ರಿ. ಪ್ಲೀಸ್ ಕಣೆ, ಮೊಬೈಲ್ ತಗೊಂಡೋಗಿಟ್ಬಿಡು. ಇಲ್ಲ ಪ್ರತಾಪ್, ನನಗೆ ಭಯ ಆಗುತ್ತೆ. ಪ್ರತಾಪ್, ನೀನು ತಗೊಂಡೋಗಿಟ್ಬಿಡು ಪ್ಲೀಸ್ ಕಣೋ. ಪ್ರತಾಪ್, ನನ್ನ ಮಾತು ಕೇಳು ಪ್ರತಾಪ್. ಪ್ರತಾಪ್, ನಾನು ಹೋಗಲ್ಲ. ನಾನು ಹೋಗಲ್ಲ. ನೀನೇ ತಗೊಂಡೋಗಿಟ್ಬ. ಹೋಗಿ ಒಳಗೆ. ನಿನ್ಗಿದೆ, ನನ್ನನ್ನೇ ಸಿಕ್ಕಾಕಿಸ್ತೀಯ. ಹೋಗಿ ಹೋಗಿ. ಹೋಗಿ ಒಳಗೆ. ನಿನ್ಗಿದೆ, ನನ್ನನ್ನೇ ಸಿಕ್ಕಾಕಿಸ್ತೀಯ. ಹೋಗಿ ಹೋಗಿ. ಕಾಂಚನ, ಓ ನೀವಾ? ಬನ್ನಿ. ಇತ್ತೀಚೆಗಂತೂ ಈ ಮನೇಲಿ ಯಾರಾದರೂ ಕಾಂಚನ ಅಂತ ಕರೆದ್ರೆ ಯಾರಿಗೋ ಕರೆದಂಗೆ ಅನಿಸ್ತಿರುತ್ತೆ. ಸಾರಿ, ನಿಮ್ಮನ್ನ ವಿನುತಾ ಅಂತ ಕರಿಬೇಕಲ್ವಾ? ಅದು ಅಭ್ಯಾಸ ಇಲ್ಲ ನೋಡಿ. ಇಟ್ಸ್ ಫೈನ್. ಪ್ರತಾಪ್ ಆಫೀಸ್ಗೆ ಹೋದ್ನಾ? ಇದೇ ಟೈಮ್ ಅಂತ ಏನೂ ಹೋಗಲ್ಲ ದೀಪ್ತಿ ಅವನು. ಆದರೆ ಹೋಗ್ಬೇಕಾದ್ರೆ ನನಗಂತೂ ಹೇಳಿ ಹೋಗಲ್ಲ. ಯಾಕೆ?
ಅದು ಶಾಪಿಂಗ್ ಹೋಗ್ಬೇಕಾಗಿತ್ತು. ಪ್ರತಾಪ್ ನನ್ನನ್ನ ಡ್ರಾಪ್ ಮಾಡ್ತಾನೇನೋ ಅಂತ ಕೇಳ್ದೆ. ಹೌದಾ? ಇಫ್ ಯು ಡೋಂಟ್ ಮೈಂಡ್ ನಾನು ಜಾಯ್ನ್ ಆಗ್ಲಾ? ಯಾ 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 ಶ್ಯೂರ್. ಹಾ, ಸಂಜೆ ಹೋಗೋಣ. ಫೈನ್. ಬರ್ತೀನಿ ಕಾಂಚನ, ಬಾಯ್. ಅವಳಿಗೆ ವಿಷಯ ಗೊತ್ತಾಗ್ಲಿಲ್ಲ ತಾನೆ? ಪ್ರತಾಪ್, ನನ್ಗೆ ಎಷ್ಟು ಟೆನ್ಷನ್ ಆಗೋಗಿತ್ತು ಗೊತ್ತಾ? ನೀನ್ ಮಾಡೋ ಕೆಲಸ ಎಲ್ಲ ಇಂಥದೇ ಕಣೋ. ಸರಿ ಸರಿ, ಕೂಲ್ ಕೂಲ್ ಕೂಲ್. ಈಗ ಡಯಲ್ ಕಾಲಿಂದ ನಂಬರ್ ಡಿಲೀಟ್ ಮಾಡ್ಯಾ? ಮಾಡ್ತಾಯ್ತು. ಯಾವಾಗ್ಲೂ ಎಡವಟ್ ಕೆಲಸನೇ ಮಾಡೋದ್ ಕಣೆ ನೀನು. ಏನೇ ಮಾಡೋದು? ನೋಡು, ನೀನಷ್ಟು ಕ್ರಿಮಿನಲ್ ಮೈಂಡ್ ನನಗಿಲ್ಲ. ನೀನೇ ಡಿಲೀಟ್ ಮಾಡ್ಬೇಕಾಗಿತ್ತು. ನನ್ಗೆ ಯಾಕೆ ಹೇಳ್ದೆ? ನೀನ್ ಕೇಳ್ತೀಯಾ? ನೀನ್ ಹೇಳ್ಬೇಕಾಗಿತ್ತು. ಏನೇ ಮಾಡೋದೀಗ? ಅವಳಿಗೆ ಗೊತ್ತಾದ್ರೆ ಶಿಟ್. ಸರಳ ಯಾಕೆ ಫೋನ್ ಮಾಡ್ತಾ ಇದ್ದಾಳೆ? ಹಲೋ. ಇವಾಗ ನಿಮ್ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿದೆ ಅಕ್ಕ. ನನ್ನ ವಾಯ್ಸ್ಗೆ ಏನಾಗಿದೆ? ಈಗ ತಾನೇ ಹೇಳಿದ್ರಲ್ಲ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅಂತ. ಈಗ್ಲಾ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಮಾತಾಡ್ತಿದ್ದಾಗೆ ಫೋನ್ ಕಟ್ ಆಯ್ತಲ್ಲ. ಇಲ್ವಲ್ಲ. ಕಾಂಚನ, ಸರಳ, ನಿನ್ಗೆ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಸಾರಿ, ಇದು ನನಗೆ ಕೊಡಿ, ನಾನು ಗಿಡಗಳಿಗೆ ನೀರು ಹಾಕ್ತೀನಿ. ಪರವಾಗಿಲ್ಲ ವಿನುತಾ, ನಾ ಹಾಕ್ತೀನಿ. ಕೊಡಿ ಅಕ್ಕ, ಮಾಡ್ತಾನೇ ಇರ್ತೀರ. ಅಕ್ಕ, ನಾದ್ನಿದಿರು ಯಾವತ್ತಿದ್ರು ನಾದ್ನಿದಿರ ಅಲ್ವಾ? ಯಾಕಮ್ಮ, ಭಾರಿ ಸಂಸಾರ ಮಾಡಿ ಅತ್ತೆ ನಾದ್ನೀರ್ ಕಾಟ ಸಹಿಸ್ಕೊಳಕ್ಕಾಗದೆ ಸೋತ್ ಸುಣ್ಣ ಆಗಿರ್ತಾರಲ್ಲ ಅವ್ರ ತರ ಮಾತಾಡ್ತಿದ್ಯಾ. ಹಾಗೇನಿಲ್ಲ, ಹೆಣ್ಣು ಅಂತ ಕನ್ಸಿಡರು ಮಾಡಲ್ಲ, ಅದಕ್ಕೆ ಹೇಳ್ದೆ. ಹಾಗಲ್ಲ ವಿನುತಾ, ಅತ್ತಿಗೆಗೆ ಹೆಣ್ಣು ಅನ್ನೋದಕ್ಕಿಂತ ಮೊದಲು ಯಾವಾಗ್ಲೂ ಅಣ್ಣ, ಅಣ್ಣನೇ ಯಾವಾಗ್ಲೂ ಮೊದಲು, ಆಮೇಲೆ ಅತ್ತಿಗೆ. ಯಾಕಿದನ್ನೆಲ್ಲ ಕೇಳ್ತಿದ್ಯಾ? ಏನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಅಕ್ಕ, ದೀಪ್ತಿ ಹೇಗೆ? ಅತ್ತಿಗೆನಾ? ನಾನು ಅವ್ರಿಗೆ ಅತ್ತಿಗೆ ಆಗೋದು ಮೊದಲು, ಅವ್ರು ನನಗೆ ಅತ್ತಿಗೆ ಆಗಿದ್ರು. ಏನಾದರೂ ದೂರ ಹೇಳೋದಿದ್ರೆ ಅವರೇ ನನ್ನ ಮೇಲೆ ಹೇಳಬೇಕು. ಯಾವತ್ತೂ ಬೇರೆಯವ್ರ ವಿಷಯಕ್ಕೆ ತಲೆ ಹಾಕೊಂಡು ಹೋದವರಲ್ಲ. ಅವ್ರ ಬಗ್ಗೆ ಯಾಕೆ ಕೇಳ್ತಿದ್ಯಾ? ದೀಪ್ತಿ ಪ್ರತು ಜೊತೆ ಸೇರ್ಕೊಂಡು ಇಬ್ರು ನನ್ನ ಮೇಲೆ ಜಾಸೂಸಿ ನಡೆಸ್ತಾ ಇದ್ದಾರೆ. ಅತ್ತಿಗೆನಾ? ಸಾಧ್ಯನೇ ಇಲ್ಲ. ಒಂದು ಪಕ್ಷ ಪ್ರತಾಪ್ನ ಬೇಕಿದ್ರೆ ಬಿಟ್ಕೊಡ್ತಾರೆ. ಅವ್ರು ಯಾವತ್ತಿದ್ರು ನ್ಯಾಯದ ಪರನೇ ನಿಲ್ಲೋದು. ನನ್ನ ಫೋನ್ನ ನನಗೆ ಗೊತ್ತಾಗದೇ ಇರೋ ಯೂಸ್ ಮಾಡಿ ಸಿಂಗಾಪುರ್ನಲ್ಲಿರೋ ನನ್ನ ಕೆಲಸದವಳ ಜೊತೆ ಮಾತಾಡಿದಾಳೆ. ಸಿಂಗಾಪುರ್ಗೆ ಇವ್ರುಗಳು ಫೋನ್ ಮಾಡಿ ಮಾತಾಡೋವಂಥದ್ದು ಏನಿರುತ್ತೆ ಅಕ್ಕ? ಅಲ್ಲಿ ನಮ್ಮನೆ ಕೆಲಸದವಳ ಹತ್ರ ನಾನೇ ಕಾಂಚನ ಅಂತ ಮಾತಾಡಿದಾಳೆ. ನನಗೇನೋ ಅದಕ್ಕೆ ಹೀಗೆಲ್ಲ ಮಾಡ್ತಾರೆ ಅಂತ ಅನ್ಸಲ್ಲ. ನೀನೇ ನೋಡಿದ್ಯಲ್ಲ, ನಮ್ಮಪ್ಪ ಒಂದು ಮಾತು ಬೇಡ ಅಂತ ಹೇಳಿದಿದ್ರೆ ತವ್ರ ಮನೆ ಅಂತಾನು ನೋಡದೆ ಹೊರಟ್ಬಿಟ್ಟಿರೋರು. ಅಷ್ಟು ಸ್ವಾಭಿಮಾನಿ ಅವರು. ಅವರು ಇಂಥ ಕೆಲಸಗಳನ್ನ ಮಾಡ್ತಾರ? ಅಲ್ಲದೆ ಜಾಸೂಸಿ ಮಾಡಿ ತಿಳ್ಕೊಳ್ಳೋಂಥದ್ದು ಏನಿದೆ?
ಕೆಟ್ಟ ಕುತೂಹಲ ಅಕ್ಕ ಪ್ರತುಗೆ. ನನಗೆ ನಿಜವಾಗ್ಲೂ ಮಗು ಇದೆಯೋ ಇಲ್ವೋ ಅಂತ ತಿಳ್ಕೊಬೇಕಲ್ಲ, ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಅಕ್ಕ, ನಾನು ನಿಮ್ಗೊಂದು ವಿಷಯ ಹೇಳ, ತಪ್ಪು ತಿಳ್ಕೊಬೇಡಿ. ನನಗನ್ಸ್ತಿರೋ ಪ್ರಕಾರ ಪ್ರತು ದೀಪ್ತಿನ ಮನೇಲೇ ಉಳಿಸ್ಕೊಂಡಿರೋದಕ್ಕೆ ಬೇರೆ ಏನೋ ಉದ್ದೇಶ ಇದೆ. ಮನಸ್ಸು ಸರಿ ಇಲ್ಲ ಅಂತ ದೀಪ್ತಿನ ಉಳಿಸ್ಕೊಂಡಿಲ್ಲ ಅವನು. ನೋಡಿ ಅಕ್ಕ, ದೀಪ್ತಿ ನಮ್ ನಡುವೆನೆ ಇದ್ಕೊಂಡು ಈ ರೀತಿ ಮಾಡ್ತಾ ಇದ್ದಾಳೆ. ವೆರಿ ಬ್ಯಾಡ್. ಹಾಗೆ ಮಾಡ್ತಾರಾ? ಸಾರಿ. ಏನಕ್ಕೆ ಹಿಂಗ್ ಕೂತೀರಾ? ಹಾಗೆ ಕೂತಿದ್ದೀನಿ. ಒಳ್ಳೆ ಆಕಾಶ ತಲೆ ಮೇಲೆ ಬಿದ್ದಂಗೆ ಕೂತೀರಾ. ಯೋಚನೆಗಳಿರುತ್ತಲ್ವಾ? ನಮ್ಮಪ್ಪನೂ ಈಗ ಯಾವಾಗಲೂ ಟೆನ್ಷನು ದೊಡ್ಡ ಸವಾಸ, ಹೀಗೆ ಬೋರಿಂಗ್. ಬೋರಿಂಗ್. ನೀನು ದೊಡ್ಡವಳಾದ್ಮೇಲೆ ನಿನ್ಗೆ ಗೊತ್ತಾಗತ್ತೆ. ಆದ್ರೆ ನಾನು ದೊಡ್ಡವಳಾಗದೇ ಇಲ್ಲ. ಹೌದಾ? ಸರಿ, ಆಗಿದ್ರೆ ಹೀಗೆ ಇದ್ಬಿಡು, ನಾನು ನಿನ್ನ ನೋಡ್ತಾ ಖುಷಿ ಪಡ್ತೀನಿ. ನೀವೇನಕ್ಕೆ ನನ್ನ ಜೊತೆ ಇದ್ದಾಗ ನನ್ನ ವಯಸ್ಸು ಆಗ್ಬೋದು? ಸರಿ, ಆಗಿದೆ. ನಾನು ನಿನ್ನ ಜೊತೆ ಇದ್ಮೇಲೆ ನಿನ್ನ ವಯಸ್ಸೋನೇ ಆಗ್ಬಿಡ್ತೀನಿ, ಸರಿನಾ? ಸರಿ, ಹಾಗಾದ್ರೆ ಆಟ ಆಡೋಣ? ಯಾವ ಆಟ? ಐಸ್ ಪಾಸ್. ಓಕೆ. ನೀವು ಬಚ್ಚಿಟ್ಕೊಳ್ಳಿ. ಓ, ನಾನು ಬಚ್ಚಿಟ್ಕೋಬೇಕಾ? ಸರಿ, ಎಲ್ಲಿ ಬಚ್ಚಿಟ್ಕೊಳ್ಳಿ? ನೀನ್ ಕಣ್ಮುಚ್ಕೋಬೇಕಲ್ವಾ? ನಾನು ಮುಚ್ಕೊಳ್ತೀನಿ. ಸರಿ, ಆಗಿದೆ. ಬೇಗ ಕಣ್ಮುಚ್ಚು. 1 2 3 ಚೀಟ್ ಮಾಡೋಗಿಲ್ಲ, ಕಣ್ಮುಚ್ಕೋ. ರೆಡಿನಾ? 4 5 ಏ, ನೋಡ್ಬಾರ್ದು. ಕಣ್ಮುಚ್ಕೋಬೇಕು. ಓಕೆ, ಈಗ ರೆಡಿನಾ? ಓಕೆ. 4 5 6 7 8 9 10. ಕೂಪ. ಅಂಕಲ್ ಎಲ್ಲಿದ್ದೀರಾ? ಅಂಕಲ್ ಎಲ್ಲಿದ್ದೀರಾ? ಸಾಕು, ಈ ಕಣ್ಣ ಮುಚ್ಚಾಟ ಸಾಕು. ಓಕೆನಾ? ಏನಕ್ಕೆ? ನಾವಿಬ್ರು ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿನ್ನೋಣ. ಇವತ್ತು ದುಡ್ಡಿದ್ಯಾ? ಇದೆ. ಜಾಸ್ತಿ ಇದೆಯಾ? ಜಾಸ್ತಿ ದುಡ್ಡಿದೆ. ಸರಿ, ಹೇಗೆ ಹೋಗೋದು? ಕಾರಲ್ಲಿ ಹೋಗೋಣ. ಕಾರ್ ಅಂದ್ರೆ ತುಂಬಾ ಇಷ್ಟ. ಹೌದಾ? ನಾನು ಮುಂದೆ ಕುತ್ಕೊಂತೀನಿ. ಸರಿ, ನೀನೇ ಮುಂದೆ ಕೂತ್ಕೋ. ಯಾರು ಕೇಳಿದ್ರು ಏನಂತ ಪರಿಚಯ ಮಾಡಿಸ್ತೀರಾ? ಏನಂತ ಪರಿಚಯ ಮಾಡಿಸ್ಲಿ? ನನಗ್ ಸಿಕ್ಕಿರೋ ಹೊಸ ಗರ್ಲ್ ಫ್ರೆಂಡ್ ಅಂತೀನಿ. ಹಾಗೆ ಅಂಕಲ್. ನಾಚಿಕೆ ನೋಡು. ಬಾ, ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಬರೋಣ. ಯೆಸ್, ಐಸ್ ಕ್ರೀಮ್. ಪ್ರತಾಪ್, ಡ್ಯಾಡಿ, ಯಾವ ಕಡೆ ಪ್ರಯಾಣ? ಹೊಸ ಗರ್ಲ್ ಫ್ರೆಂಡ್ ಜೊತೆಗೆ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ. ಹೌದಾ? ಹಾಗೆ ಅಂಕಲ್. ಯಾಕೋ? ನಂಗೆ ನಾಚಿಕೆ ಆಗುತ್ತೆ. ಪ್ರತಾಪ್, ನನ್ನ ಕರ್ಕೊಂಡು ಹೋಗಕ್ ಮುಂಚೆ ಅವ್ರ ಮನೆಯವ್ರಿಗೆ ಹೇಳ್ಬಿಡು, ಇಲ್ಲಾಂದ್ರೆ ಗಾಬರಿ ಆಗ್ತಾರೆ. ಡೆಫಿನೆಟ್ಲಿ ಡ್ಯಾಡ್. ಅವ್ರ ಪೇರೆಂಟ್ಸ್ಗೆ ಹೇಳ್ಬಿಟ್ಟೆ ಹೋಗ್ತೀವಿ. ಬಾಯ್ ಮಾಡು. ಬಾಯ್. ಬಾಯ್ ಡ್ಯಾಡ್. साहब, आपका गाड़ी उस तरफ है साहब, इधर ಈ ಕಡೆ. ಹೌದು ಕಿಶನ್ ಸಿಂಗ್, ಅವ್ರ ಅಪ್ಪ ಅಮ್ಮನ ಪರ್ಮಿಷನ್ ತಗೋಬೇಕಲ್ವಾ? ಪಾಪ ನೈ ಸಾಹಬ್, ಬಚ್ಚೆ ಕರ್ಕೊಂಡೋಗಿ ಸಾಹಬ್. ತಪ್ಪು ಕಿಶನ್ ಸಿಂಗ್, ಹಾಗೆ ಹೇಳ್ದೆ ಹೋದ್ರೆ ತಪ್ಪಾಗತ್ತೆ. ದಿನ ಬೆಳಗಾದ್ರೆ ನ್ಯೂಸ್ ಪೇಪರಲ್ಲಿ ನೋಡಲ್ವಾ ನಾವು? ಭಯಂಕರವಾದ ನ್ಯೂಸ್ಗಳು. ಅಂಥದ್ರಲ್ಲಿ ಅವ್ರ ಪೇರೆಂಟ್ಸ್ ಗಾಬರಿ ಆಗ್ತಾರೆ. ಇರು ಬಂದು ಸಾಹಬ್
ಇವ್ರ ಅಪ್ಪ ಅಪ್ಪಂಗೆ ನಾನು ಹೇಳ್ತೀನಿ ಸಾಬ್. ಅಲೋ ಪುಟ್ಟಿ, ಇವ್ರ ತಂದೆ ತಾಯಿ ಗೊತ್ತಾ ನಿಮ್ಗೆ? ಇಷ್ಟಕ್ಕೂ ಇವ್ರು ನಮ್ ದಡಪ್ಪ. ಅಂದ್ರೆ ಅದು ನಮ್ ದಡಪ್ಪ ಇದ್ದಂಗೆ, ನಮ್ಮಪ್ಪನ ಕ್ಲೋಸ್ ಫ್ರೆಂಡ್. ಹೌದಾ, ಪರವಾಗಿಲ್ಲ ಕಿಶನ್ ಸಿಂಗ್, ಡ್ಯೂಟಿ ಅವರಲ್ಲೇ ಅಕ್ಕಪಕ್ಕದವ್ರನ್ನ ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ಯಾ? ಜಿ ಹಾ ಸಾಬ್, ಬಡವರಿಗೆ ಬಾಯಿ ತುಂಬ ಮಾತಾಡೋರೆ ಬಂಧುಗಳಲ್ವಾ ಸಾಬ್. ಸಾಬ್ ಚಿಂತಾ ಮತ್ कीजिए साहब, बेटे को ले जाइए साहब. ಇವ್ರ ಅಪ್ಪ ಅಮ್ಮಂಗೆ ಮೇ ಬೋಲ್ತಾ ಹೂಂ ಸಾಬ್. ಓಕೆ, ಅಂಕಲ್ ಬಾಯ್ ಮಾಡು. ಬಾಯ್.